ಹಾಯ್, ಇವತ್ತೊಂದು ಫುಡ್ ಚಾಲೆಂಜ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆದರೆ ನನ್ನ ಮಗ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟ. ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಪೂರ್ತಿ ನನ್ನ ಮಗನಿಗೆ ಏನೇನು ಇಷ್ಟನೋ ಅದನ್ನೇ ತಿನ್ನೋದು ಅಂತ ಯಾವ ರೀತಿ ಮಾಡ್ತೀನಿ ನೋಡೋಣ ಬನ್ನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಅಥವಾ ಅವಲಕ್ಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನು ಏನು ಚಾಯ್ಸ್ ಮಾಡ್ತಾನೆ ನೋಡೋಣ. ಪೃಥ್ವಿ, ಸೆಲೆಕ್ಟ್ ಒನ್. ಪುಳಿಯೋಗರೆ. ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಅವ್ನು ಹೇಳ್ದಾಗಿನೇ ಪುಳಿಯೋಗರೆನೇ ಮಾಡಿಕೊಟ್ಟೆ. ಇಷ್ಟಪಟ್ಟು ಚೆನ್ನಾಗಿ ತಿಂಡಿ ತಿಂದು ಓದ್ಕೊಳ್ತಾ ಕೂರ್ತಿದ್ದ. ಅವ್ನಿಗೆ ಎಕ್ಸಾಮ್ ನಡೀತಾ ಇತ್ತು. ಆದರೆ ಅಷ್ಟರಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಇವತ್ತು ಗಣಪತಿ ಬಿಡಬೇಕು ಅಂತ ಅವನ್ನ ಕರ್ಕೊಂಡು ಹೋದರು. ನನ್ನ ಫುಡ್ ಚಾಲೆಂಜ್ ಅರ್ಧಕ್ಕೆ ನಿಂತೋಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ವರ್ಷಕ್ಕೆ ಒಂದೇ ಸತಿ ಬರೋದು ಹಬ್ಬ, ಹಾಗಂತ ಕಳಿಸ್ಕೊಟ್ವಿ. ನಾನು ಅಮ್ಮ ಸ್ವಲ್ಪ ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಒಂದು ಬೀಟ್ರೋಟು, ಒಂದು ಆ್ಯಪಲ್, 2 ಕ್ಯಾರೆಟ್ ತೊಗೊಂಡಿದ್ದೀನಿ. ನೀಟಾಗೆಲ್ಲ ತೊಳ್ಕೊಂಡು ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀಟ್ರೋಟ್ ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಇದಕ್ಕೆ 1 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ. ನಾನು ಇದನ್ನೇನು ಶೋಧಿಸ್ಕೊಂಡಿಲ್ಲ, ಹಾಗೆ ಕುಡಿತಾ ಇರೋದು. ಈ ಜ್ಯೂಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ABC ಜ್ಯೂಸ್ ರೆಡಿಯಾಗಿದೆ. ನಾನು ಅಮ್ಮ ಟೇಸ್ಟ್ ನೋಡ್ತಾ ಇದ್ದೀವಿ. ಕುಡಿಯೋಣ. ಹಾಗೆ ಸಂಜೆಗೆ ರವೆ ದೋಸೆ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಜೋಡಿಸ್ಕೊತಾ ಇದ್ವಿ. ಈ ರವೆ ದೋಸೆಗೆ 1 ಕಪ್ ಮೊಸರು, 1 ಕಪ್ ರವೆ, 1 ಕಪ್ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ. ನಾನು ಇಲ್ಲಿ ಬಾಂಬೆ ರವೆ, ಸಣ್ಣ ರವೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಈ ರವೆ ದೋಸೆನ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ರೀಸೆಂಟಾಗಿ ಆದಿತಿ ಪ್ರಭುದೇವ ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿನ ನೋಡಿದ್ವಿ. ಇಷ್ಟ ಆಯಿತು, ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟೆಲ್ಲ ಕಲಿಸ್ಕೊಂಡು 15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. 15 ನಿಮಿಷ ಆದಮೇಲೆ ಕಾದಿರೋ ಹಂಚಿಗೆ ದೋಸೆ ಹಾಕಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ರವೆ ದೋಸೆ ರೆಡಿಯಾಗುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ದಿಢೀರಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ದೋಸೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದ್ವು ದೋಸೆ. ಈ ದೋಸೆಗೆ ಅಮ್ಮ ಸೊಪ್ಪಿನ ಸಾರು ಮಾಡಿದರು. ಕಾಂಬಿನೇಷನ್ ಸೊಪ್ಪಿನ ಸಾರು ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ಜೊತೆಗೆ ಸ್ವಲ್ಪ ಸೌತೆಕಾಯಿ. ಇವತ್ತು ಮಾಡಿದ ನಾವು ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತೊಮ್ಮೆ ಟ್ರೈ ಖಂಡಿತ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.